ದೆಹಲಿಯಲ್ಲಿನ ರಾಹುಲ್ ಗಾಂಧಿ ಬಂಧನ ಹಾಗೂ ವಿದ್ಯಾರ್ಥಿಗಳ ಮೇಲಿನ ನಡೆದ ಲಾಠಿ ಚಾರ್ಜ್ ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ನಾಯಕರು, ಕಾರ್ಯಕರ್ತರು ಹಾಗೂ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಪ್ರತಿಭಟನೆಯಲ್ಲಿ ಡಿಸಿಎಂ ಜಿ ಪರಮೇಶ್ವರ್ ಹಾಗೂ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಭಾಗಿಯಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸುವ ಬದಲು ಅವರ ಮೇಲೆ ಲಾಠಿ ಬೀಸಿರುವುದು ಖಂಡನೀಯ ಎಂದು ಕಾಂಗ್ರೆಸ್ ನಾಯಕರು ಆರೋಪಿಸಿದರು. ದೆಹಲಿಯಲ್ಲಿ ಪ್ರಜಾಪ್ರಭುತ್ವದ ಧ್ವನಿ ಹತ್ತಿಕ್ಕುವ ಪ್ರಯತ್ನ ನಡೆಯುತ್ತಿದೆ ಎಂದು ಆರೋಪಿಸಿದ ನಾಯಕರು ವಿದ್ಯಾರ್ಥಿಗಳ ಹಿತಕ್ಕಾಗಿ ಹೋರಾಟ ಮುಂದುವರಿಸುವುದಾಗಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಒಟ್ಟಿನಲ್ಲಿ ದೆಹಲಿ ಪ್ರತಿಭಟನೆಯ ಕಾವು ಇದೀಗ ರಾಜ್ಯಕ್ಕೂ ತಟ್ಟಿದ್ದು, ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ವಿದ್ಯಾರ್ಥಿಗಳ ವಿಚಾರದಲ್ಲಿ ರಾಜಕೀಯ ಹೋರಾಟ ಮುಂದುವರಿಯುತ್ತಾ ಅಥವಾ ಪರಿಹಾರದ ಹಾದಿ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಅಧ್ಯಕ್ಷರು ಹೇಳಿ ಬಹಳ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಆಗಲಿ, ಅಗ್ರಿಕಲ್ಚರ್ ಆಗಲಿ ಆ ಕೋರ್ಸ್ಗಳನ್ನ ಪಡ್ಕೊಂಡು ಪ್ರಪಂಚಾದ್ಯಂತ ಹೋಗಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಎಲ್ಲೂ ತೊಂದರೆ ಆಗ್ದಾಗೆ, ಮೋಸ ಆಗ್ದಾಗೆ ಆ ಸಿಇಟಿ ಪರೀಕ್ಷೆಯನ್ನ ಮಾಡ್ತಿದ್ದಂಥದ್ದನ್ನ ತಾವೆಲ್ಲರೂ ಕೂಡ ನೋಡಿದಿರಿ. ನೀಟ್ ಪರೀಕ್ಷೆಯನ್ನ ಮಾಡ್ತೇವೆ ಅಂತೇಳಿ ಜವಾಬ್ದಾರಿಯನ್ನ ಹೊತ್ಕೊಂಡ್ರು. ಇಡೀ ದೇಶದಲ್ಲಿ ಅದಕ್ಕೆ ವಿಧವಾದಂತ ಪ್ರತಿಕ್ರಿಯೆ ಕೂಡ ಬಂದದ್ದು ಎಷ್ಟು ಸರಿ ಅಂತೇಳಿ ಜನ ಇವತ್ತು ಇಡೀ ದೇಶದಲ್ಲಿ ಗಮನಿಸ್ತಾ ಇದ್ದಾರೆ. ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತದೆ ಅಂತ ಹೇಳಿದ್ರೆ, ಪತ್ರಿಕೆಗಳು ಲೀಕ್ ಆಗಿ ಆ ಪತ್ರಿಕೆಗಳನ್ನು ಉಪಯೋಗ ಮಾಡಿ ಪರೀಕ್ಷೆ ಬರೀತಾರೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಏನಾಗ್ತದೆ ಅಂತ ಹೇಳಿ ಸರ್ಕಾರ ಜವಾಬ್ದಾರಿಯನ್ನ ಹೊರಬೇಕು. ಆ ಸಂಬಂಧಪಟ್ಟ ಸಚಿವರು ರಾಜೀನಾಮೆ ಕೊಡಬೇಕು, ಜವಾಬ್ದಾರಿಯನ್ನ ಹೊರಬೇಕು ಅಂತೇಳಿ సంవిధానాత్మకವಾಗಿ నಮಗೆ దక్కిರ್ತಕ್ಕಂತ శాంతియుత ఈ ఏజెన్సీలన్నిటి కూడా వాళ్ళ గుప్పిట్లో పెట్టుకొని నడుపుతా ఉంది భారతీయ జనతా పార్టీ. దయವಿಟ್ಟು ವಾಲಂಟಿಯರ್ ಆಗಿ ಮೈಕ್ ಪಾಸ್ ಮಾಡಿ ಅವರಿಗೆ ದಯವಿಟ್ಟು ಅಂತ ಹೇಳಿ నేనేం మాట్లాడాలని. మీ ఓటు మీద గెలిచి మీ ఓటుతో అధికారంలోకి వచ్చినటువంటి వాడు మీకోసం కాకుండా డబ్బులు సంపాదించుకోవడం కోసం దొంగ